ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆ ತೀರಾ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ, ಅನುಮಾನ ಮೂಡಿಸ್ತಾ ಇದೆ ಹಲವು ವಿಚಾರಗಳು, ಹಲವು ಪ್ರಶ್ನೆಗಳಿದಾವೆ. ಬಟ್ ಅದಕ್ಕೆ ಉತ್ತರ ಇಲ್ಲ. ಇನ್ನೊಂದು ಕಡೆಗೆ ಬಿಜೆಪಿ ಅಂತೂ ಗಂಭೀರ ಆರೋಪವನ್ನ ಮಾಡ್ತಾ ಬರ್ತಾ ಇದೆ. 5 ದಿನ ಆಗಿದೆ ಘಟನೆ ನಡೆದು, ಆದ್ರೂ FSL ವರದಿ ಬಂದಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಪೂರ್ಣ ಪ್ರಮಾಣದ ವರದಿ ಬಂದಿಲ್ಲ ಅಂತ. ಇಂತಹ ಗಂಭೀರ ಕೇಸ್ ಆದ್ರೂ FSL ರಿಪೋರ್ಟ್ ತಡವಾಗ್ತಾ ಇರೋದು ಯಾಕೆ? ಬಿಜೆಪಿ ಆರೋಪ ಮಾಡ್ತಾ ಇರೋ ರೀತಿನೇ FSL ವರದಿಯನ್ನ ತಿರುಚೋದಕ್ಕೆ ಪ್ಲಾನ್ ಆಗಿದ್ಯಾ? ಅಂದ್ರೆ ಅವ್ರಿಗೆ ಬೇಕಾದ ರೀತಿ ಪ್ಯಾಚ್ ವರ್ಕ್ ಕೆಲಸಗಳು ಆಗ್ತಾ ಇದೆಯಾ? ಗೃಹ ಸಚಿವರ ಡಿಫೆನ್ಸಿವ್ ಹೇಳಿಕೆ ಕೂಡ ಇದೇ ಆಯಾಮದಲ್ಲಿ ಇಡೀ ಪ್ರಕರಣವನ್ನ ತೆಗೆದುಕೊಂಡು ಹೋಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಸತ್ಯವನ್ನ ಸಮಾಧಿ ಮಾಡ್ಲಾಗ್ತಾ ಇದೆಯಾ? ಆದ್ರೆ ನಮಗೆ ಮಾಹಿತಿ ಇದೆ, FSL ರಿಪೋರ್ಟ್ ಬಂದಿದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ. ದೇಶದ್ರೋಹಿಗಳನ್ನ ರಕ್ಷಣೆ ಮಾಡತಕ್ಕಂತ ನಿಟ್ಟಿನಲ್ಲಿ FSL ರಿಪೋರ್ಟ್ ಅನ್ನು ಕೂಡ ಇನ್ನೊಂದು ಬೋಗಸ್ ರಿಪೋರ್ಟ್ ತಯಾರು ಮಾಡಿಸ್ತಾ ಇದ್ದಾರೆ ಅನ್ನುವ ಅನುಮಾನಗಳು ನಮಗೆ ಕಾಡ್ತಾ ಇದೆ. ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗ ಅರೆಸ್ಟ್ ಮಾಡಲ್ಲ, FSL ಲ್ಯಾಬ್ ಅಂತೀರಿ. ವೋಟ್ ಬ್ಯಾಂಕ್ಗಾಗಿ ಕರ್ನಾಟಕದ ಸಾಮಾನ್ಯ ಜನರ ಬದುಕು ಅಸುರಕ್ಷಿತವಾದರೂ ಇವ್ರಿಗೇನು ತೊಂದರೆ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ದ FSL ರಿಪೋರ್ಟ್ ಕೂಡಲೇ ಬಹಿರಂಗ ಮಾಡಬೇಕು. ಯಾಕೆ ಇಷ್ಟು ಸಮಯ ತಗೊಳ್ತಾರೆ? ಕೂಡಲೇ ಸತ್ಯಾಂಶ ಹೊರಗಡೆ ಬರಬೇಕು. ಅಧಿಕಾರಿಗಳು ಪಾಕ್ ಪರವಾಗಿ ಘೋಷಣೆ ಕೂಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ. ಆದಾಗ್ಯೂ ಕೂಡ ರಿಪೋರ್ಟನ್ನು ಬಹಿರಂಗಪಡಿಸ್ತಿರುವಂಥದ್ದು ನಮಗೆ ಮುಚ್ಚಾಕುವಂಥ ಪ್ರಯತ್ನ ಭಾಳ ಸ್ಪಷ್ಟವಾಗಿ ಕಾಣ್ತಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು. ಅದಕ್ಕೆ DK ಶಿವಕುಮಾರ್ ಅವ್ರ ರಿಯಾಕ್ಷನ್ ಏನು? ಆ ಥರ ಅಂದೇ ಇಲ್ಲ, BJP ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಫೋರೆನ್ಸಿಕ್ ರಿಪೋರ್ಟ್ ಬರಲಿ, ಅದರಲ್ಲಿ ಇಲ್ಲ ಅಂತ ಬರುತ್ತೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು. ಈಗ ಅದು ಬಂದು ಕೈ ಸೇರಿದೆ. ಕೂಗಿರೋದು ಈಗ ಎಲ್ಲ ಮಾಧ್ಯಮದಲ್ಲೂ ಮತ್ತು ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಇವತ್ತು ಬೆಳಗ್ಗೆ ಪೇಪರಲ್ಲಿ ಬಂದಿದೆ. ಅದು ಪ್ರೂವ್ ಆಗಿದೆ. ಯಾರು ಕೂಗಿದ್ದಾರೆ ಅನ್ನೋದು ಕಂಡುಹಿಡಿಬೇಕು, ಅಷ್ಟೇ ಇರೋದು. ಇಲ್ಲೂ ಕೂಡ ಕಾಂಗ್ರೆಸ್ ಅವರು ಅದನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡಿದ್ರು. FSL ರಿಪೋರ್ಟ್ ಬಂದಿದೆ. FSL ರಿಪೋರ್ಟ್ ಬಂದಿರೋದು ಖಾತ್ರಿ ಆಗಿದೆ ನಮಗೆ. ಈ ಸರ್ಕಾರ ಇನ್ನು ಬಂದಿಲ್ಲ ಅಂತ ಹೇಳಿ ಇದನ್ನೇನು ಬೇರೆ ರಿಪೋರ್ಟ್ ಅನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅಂತಕ್ಕಂಥ ಒಂದು ಅನುಮಾನ, ಶಂಕೆ ನಮಗೆ ಕಾಡ್ತಾ ಇದೆ. ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಈ ಘಟನೆ ನಡೆದ ನೆಕ್ಸ್ಟ್ ಡೇನೆ ಸಿದ್ದರಾಮಯ್ಯ ಸಂಪುಟದ ಸಚಿವರು ಹೇಳ್ತಾ ಇದ್ರು ನಾಳೆ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ FSL ರಿಪೋರ್ಟ್ ಬರುತ್ತೆ ಅಂತ. 11 ಗಂಟೆ ಬರ್ಲೇ ಇಲ್ವಲ್ಲ ಶ್ರೀನಿವಾಸ್? ಈಗ ನೋಡಿದ್ರೆ ಬಿಜೆಪಿ ಅವರು ಕೂಡ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಸತ್ಯವನ್ನ ಸಮಾಧಿ ಮಾಡೋ ಪ್ರಯತ್ನ ಅನ್ನೋ ಪ್ರಶ್ನೆ ಅಂತೂ ಸಾರ್ವಜನಿಕರಲ್ಲೂ ಕಾಡುತ್ತೆ ಅಂತ. ಮಮತಾ, ಹೌದು, ಬೆಳಗ್ಗೆ 11 ಗಂಟೆಗೆ ಬಂದ್ಬಿಡುತ್ತೆ ಅನ್ನುವಂಥ ಮಾತುಗಳನ್ನ ಘಟನೆ ಆದ ಹಿಂದಿನ ದಿವಸ ಹೇಳಿದ್ರು. ಆದ್ರೆ ಇವತ್ತಿಗೆ 5 ದಿನ ಕಳೆದಿದೆ, ಸರ್ಕಾರದ FSL ವರದಿ ಬಂದಿಲ್ಲ. ಆದ್ರೆ ಬಿಜೆಪಿ ನಾಯಕರು ನೇರವಾದಂತಹ ವಾಗ್ದಾಳಿಗಳನ್ನ ಮಾಡ್ತಿದ್ದಾರೆ. ಹೌದು, FSL ವರದಿ ಬಂದಿದೆ, ಆದ್ರೂ ಕೂಡ ಸರ್ಕಾರ ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಿದೆ ಅಂತ. ಈಗ ನಾವು ಖಾಸಗಿ ಫಾರೆನ್ಸಿಕ್ ಲ್ಯಾಬ್ ನ ರಿಪೋರ್ಟ್ ಅನ್ನು ತೋರಿಸಿದ್ವಿ. ಅಲ್ಲಿನ ತಜ್ಞರು, ಯಾಕಂದ್ರೆ ಅಲ್ಲಿ ಮಾಡಿರೋರು ಡಾಕ್ಟ್ರೆ, ಅಲ್ಲಿ ಮಾಡಿರುವಂತವ್ರು ತಜ್ಞರೇ ಮಾಡಿರುವಂತದ್ದು, ವರದಿಯನ್ನ ನೋಡಿರುವಂತದ್ದು. ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಹೌದು ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿದ್ದಾರೆ ಅಂತ. ಆದ್ರೆ ಸರ್ಕಾರ ಯಾವ ಹಿನ್ನೆಲೆಯಲ್ಲಿ ಇನ್ನೂ ರಿಪೋರ್ಟ್ ಅನ್ನ ಹೊರಗಡೆ ಬಿಟ್ಟಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆಂದ್ರೆ ಸರ್ಕಾರದ ಫಾರೆನ್ಸಿಕ್ ಲ್ಯಾಬ್ ನ ಅಧಿಕಾರಿಗಳು ಆಫ್ ದ ರೆಕಾರ್ಡ್ ಮಾಹಿತಿಗಳನ್ನ ಕೊಡುವಂತ ಸಂದರ್ಭದಲ್ಲಿ ಹೌದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಪರಮೇಶ್ವರ್ ಅವರು ಮಾತ್ರ ಅದೇನ್ ಮ್ಯಾಜಿಕ್ ಅಲ್ಲ, ರಾತ್ರೋರಾತ್ರಿ ಬರೋದಕ್ಕೆ ಮಾಹಿತಿ ಅನ್ನುವಂತ ಮಾಹಿತಿಗಳನ್ನ ಹೇಳ್ತಿದ್ದಾರೆ. ಇದೆಲ್ಲ ಒಂದ್ ಕಡೆ ನೋಡಿದ್ರೆ ಬಿಜೆಪಿ ಅವರು ಏನು ಆರೋಪ ಮಾಡ್ತಿದ್ದಾರೆ, ವರದಿಯನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸರ್ಕಾರದ ಮೇಲೆ, ಅದು ಸತ್ಯವಾ ಅನ್ನುವಂತ ಅನುಮಾನಗಳು ಕಾಡ್ತಿದೆ. ಯಾಕಂದ್ರೆ ಒಂದು ವರದಿ ಬರೋದಕ್ಕೆ 5 ದಿನಗಳ ಕಾಲ ಬೇಕು. ಯಾಕಂದ್ರೆ ದೊಡ್ಡ ಮಟ್ಟದ ಸುದ್ದಿ ಆದಂತದ್ದು, ಸೂಕ್ಷ್ಮವಾದಂತಹ ವಿಚಾರ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂದಂತಹ ವಿಚಾರ, ಇದನ್ನ ಸೂಕ್ಷ್ಮವಾಗಿ ತೆಗೆದುಕೊಂಡಂತಹ ಸರ್ಕಾರ ಇಷ್ಟು ತಡವಾಗಿ ಯಾಕೆ ವರದಿಯನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು ಒಂದು. ಎರಡನೇದು, ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು ರಾತ್ರಿನೇ ನಾವು ಖಾಸಗಿ FSL ಅಲ್ಲಿ ತನಿಖೆ ಮಾಡಿಸಿದೀವಿ, ಅದು ಸುಳ್ಳು ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಸೊ ಇದೆಲ್ಲವನ್ನ ನೋಡಿದ್ರೆ ಸರ್ಕಾರ ಯಾವುದೋ ಒಂದು ವಿಚಾರವನ್ನ ನೆರೇಟ್ ಮಾಡ್ಲಿಕ್ಕೆ ಮುಂದಾಗ್ತಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಬಿಜೆಪಿ ಅವರ ಆರೋಪ ಕೂಡ ಅದೇ. ಹಾಗಾಗಿ ಇದೆಲ್ಲವೂ ಕೂಡ ಸತ್ಯಗಳು ಹೊರಗಡೆ ಬರಬೇಕಾದ್ರೆ ಸರ್ಕಾರ ಮಾಡಿಸಿರುವಂತಹ ವರದಿ ಬಿಡುಗಡೆ ಆಗ್ಬೇಕು. ಅದು ಯಾವಾಗ ಅನ್ನುವಂಥದ್ದೇ ಪ್ರಶ್ನೆ. ಹಾಗಾಗಿನೇ ಸರ್ಕಾರ ತಡ ಮಾಡ್ತಿದ್ರೆ ಅನುಮಾನಗಳು ಮತ್ತಷ್ಟು ಕಾಡುತ್ತೆ ಅಂತ ಹೇಳ್ಬೋದು. ಮಮತಾ, ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ದಾಲ್ ಮೇ ಕುಚ್ ಕಾಲಾ ಹೈ ಅಂತ ಅಂತೂ ಎಲ್ರಿಗೂ ಅನಿಸ್ತಾ ಇದೆ. ಈ ವಿಚಾರದಲ್ಲಿ ಸರ್ಕಾರ ಒಂದು ಇನಿಷಿಯೇಟಿವ್ ಅನ್ನ ತಗೊಳ್ಬೇಕಾಗಿತ್ತು. ಅಕಸ್ಮಾತ್ ಕೂಗಿದ್ರೆ ಹೌದು ಅಂತ.